ಹಾಯ್, ವೆಲ್ಕಮ್ ಬ್ಯಾಕ್ ಟು ಅವರ್ ಅನಿತಾ ಕೌಶಿಕ್ ಯೂಟ್ಯೂಬ್ ಚಾನಲ್. ನಾನಿವತ್ತು ದೇವಸ್ಥಾನದ ಶೈಲಿಯಲ್ಲಿ ಬೂದುಗುಂಬಳಕಾಯಿ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದು ಹೆಲ್ತ್ಗೂ ತುಂಬ ಒಳ್ಳೆಯದು. ನೀವು ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ. ಇವಾಗ ನಾನು ಒಂದು ಬಾಣಲಿ ತೊಗೊಂಡಿದ್ದೀನಿ. ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಬಿಸಿ ಮಾಡೋಕೆ ಇಟ್ಕೊಂಡಿದ್ದೀನಿ. ಅದಕ್ಕೆ 1/2 ಟೇಬಲ್ ಸ್ಪೂನಷ್ಟು ಮೆಂತ್ಯ, 1 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ, ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಹಾಫ್ ಫ್ರೈ ಆಗಬೇಕು ಸದ್ಯಕ್ಕೆ. ಆಮೇಲೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು ಮತ್ತೆ ಫ್ರೈ ಮಾಡ್ತಾಯಿದ್ದೀನಿ. ಕಡಲೆಬೇಳೆ ಉದ್ದಿನಬೇಳೆ ಏನಕ್ಕಪ್ಪ ಅಂದರೆ ನಿಮಗೆ ಸಾಂಬಾರ್ದು ಬೈಂಡಿಂಗ್ ಚೆನ್ನಾಗಿ ಬರುತ್ತೆ, ನೀರು ಥರ ಅನಿಸೋದಿಲ್ಲ, ಅದಕ್ಕೆ ಹಾಕ್ಕೊಳ್ಬೇಕು. 3 ಗುಂಟೂರು ಮೆಣಸಿನ್ಕಾಯಿ ಖಾರಕ್ಕೆ, 5 ಬ್ಯಾಡಗೆ ಮೆಣಸಿನ್ಕಾಯಿ ಕಲರ್ಗೆ. ಗುಂಟೂರು ಮೆಣಸಿನ್ಕಾಯಿ 3 ಏನಕ್ಕಪ್ಪ ಅಂದರೆ ನಾವು ಜಾಸ್ತಿ ಖಾರ ತಿನ್ನೋದಿಲ್ಲ, ಅದಕ್ಕೆ 3 ಹಾಕ್ಕೊಂಡಿದ್ದೀನಿ. ಡಿಪೆಂಡ್ಸ್ ಅಪಾನ್ ನೀವು ಎಷ್ಟು ಖಾರ ತಿಂತೀರೋ ಅಷ್ಟು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ನಾನು ಅರ್ಧ ಕೈ ಹಿಡಿಯಷ್ಟು ಕರಿಬೇವು ಹಾಕ್ಕೊಂಡಿದ್ದೀನಿ. ಕರಿಬೇವು ಹಾಕ್ಕೊಂಡ್ರೆ ಒಳ್ಳೆ ಘಮ ಬರುತ್ತೆ, ಟೇಸ್ಟ್ ಬರುತ್ತೆ. ಇವಾಗ 4 ಟೇಬಲ್ ಸ್ಪೂನಷ್ಟು ಧನಿಯಾ ಹಾಕ್ಕೊಳ್ತಾ ಇದ್ದೀನಿ. ಧನಿಯಾ ಅಂದರೆ ಕೊತ್ತಂಬರಿ ಬೀಜ. ಇವಾಗ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಾನು 1 ಕೈ ಹಿಡಿಯಷ್ಟು ಹಸಿ ಕೊಬ್ಬರಿ ಹಾಕ್ಕೊಳ್ತಾ ಇದ್ದೀನಿ. ಇನ್ನಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. 1/2 ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕ್ಕೋಬೇಕು. ಮೊದಲೇ ಯಾಕೆ ಹಾಕ್ಕೊಂಡಿಲ್ಲ ಅಂದರೆ ಎಣ್ಣೆಲಿ ಫ್ರೈ ಆಗಿ ಕರ್ಟೋಗ್ಬಿಡುತ್ತೆ, ಕರ್ಟೋದ್ರೆ ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ. ಇವಾಗ 1/2 ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ. ರುಚಿಗೆ ಹಿಂಗೆ ಹಾಕ್ಕೊಂಡಿದ್ದೀನಿ. ಹಿಂಗು ನೀವು ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಪರವಾಗಿಲ್ಲ. ಅದನ್ನು ಸೈಡಲ್ಲಿ ರುಬ್ಬಕ್ಕೆ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಇನ್ನೊಂದು ಪಾತ್ರೆಯಲ್ಲಿ ನೀರು ಹಾಕಿಬಿಟ್ಟು ಹೆಚ್ಚಿಟ್ಕೊಂಡಿರೋಂತಹ ಬೂದುಗುಂಬಳಕಾಯಿ ಪೀಸಸ್ನೆಲ್ಲ ಕುದಿಲಿಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ ಚೆನ್ನಾಗಿ ಕುದೀತಾ ಇದೆ. ಇದು ನೀವು ಸಾಫ್ಟಾಗಿ ಬೇಯಿಸ್ಕೊಳ್ಬೇಕು. ತುಂಬ ಗಟ್ಟಿ ಇರೋ ಥರ ಬೇಯಿಸ್ಕೊಂಡ್ರೆ ಮಸಾಲ ಎಲ್ಲ ಹೀರ್ಕೊಳ್ಳೋಕ್ಕಾಗೋದಿಲ್ಲ. ಅದಕ್ಕೆ ನೀವು ತುಂಬ ಸಾಫ್ಟಾಗಿ ಬೇಯಿಸ್ಕೊಬೇಕಾಗುತ್ತೆ. ನೋಡಿ ಸಾಫ್ಟಾಗಿ ಬೆಂದಿದೆ. ಇವಾಗ ಇದಕ್ಕೆ ರುಬ್ಬಿಟ್ಕೊಂಡಿರೋ ಮಸಾಲಾನ ಆ್ಯಡ್ ಮಾಡಬೇಕು. ನೀವು ತುಂಬ ನೀರು ಥರ ಸಾಂಬಾರು ಮಾಡ್ಕೋಬೇಡಿ, ಸ್ವಲ್ಪ ಗಟ್ಟಿ ಇದ್ದರೆ ಚೆನ್ನಾಗಿರುತ್ತೆ. ನೋಡಿ ಒಂದು ಚೆನ್ನಾಗಿ ಮಿಕ್ಸ್ ಕೊಡಬೇಕು. ಇದಕ್ಕೆ ಚೆನ್ನಾಗಿ ಮಿಕ್ಸ್ ಆದರೆ ಕಾಯಿಗಳೆಲ್ಲ ಚೆನ್ನಾಗಿ ಮಸಾಲಾನ ಹೀರ್ಕೊಳ್ಳುತ್ತೆ. ಇವಾಗ ಕುದೀತಾ ಇದೆ. ಕುದಿಬೇಕಾದ್ರೆ ಇದಕ್ಕೆ ಹುಣಸೆಹಣ್ಣು ರಸ ಹಾಕ್ಕೊಳ್ಬೇಕು. ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಕೊಡಬೇಕು. ಇವಾಗ ಇದಕ್ಕೆ ಬೇಯಿಸ್ಕೊಂಡಿರೋವಂಥ ಬೇಳೆ ಹಾಕ್ಕೊಳ್ಬೇಕು. ಬೇಳೆ ಇಲ್ಲದೇ ಇದ್ದರೂ ಓಕೆ, ಪರವಾಗಿಲ್ಲ. ನೀವು ಬೇಳೆ ಬೇಯಿಸ್ಕೊಳ್ಳೇಬೇಕು ಅಂತ ಇಲ್ಲ, ಬೇಕು ಅಂದರೆ ಹಾಕ್ಕೊಬೋದು, ಬೇಡ ಅಂದರೆ ಇಲ್ಲ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು, ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಡ್ತಾ ಇದ್ದೀನಿ. ನೋಡಿ ಮಸಾಲಾನ ಚೆನ್ನಾಗಿ ಕುದಿಸ್ಬೇಕು. ಕುದಿಸಿದ್ರೆ ಕಾಯೆಲ್ಲ ಮಸಾಲಾನ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಇವಾಗ ಸಾಂಬಾರು ಆಗಿದೆ. ಇವಾಗ ಇದಕ್ಕೆ ನಾವು ಒಗ್ಗರಣೆ ಕೊಡಬೇಕು. ಇನ್ನೊಂದು ಬಾಣಲಿ ತೊಗೋಬೇಕು. ಬಾಣಲೆಗೆ 2 ಟೇಬಲ್ ಸ್ಪೂನಷ್ಟು ಆಯಿಲು, 1/2 ಟೇಬಲ್ ಸ್ಪೂನಷ್ಟು ಸಾಸಿವೆ, 2 ಬ್ಯಾಡಗೆ ಮೆಣಸಿನ್ಕಾಯಿನ ಹಾಕಬೇಕು. ಸ್ವಲ್ಪ ಹಿಂಗೆ ಹಾಕಬೇಕು. ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ. ಇದೆಲ್ಲ ಫ್ರೈ ಆದಮೇಲೆ ಸಾಂಬಾರಿಗೆ ಹಾಕಬೇಕು. ಹಾಕಿ ಚೆನ್ನಾಗಿ ಒಂದು ಸತಿ ಮಿಕ್ಸ್ ಕೊಡಬೇಕು. ಇದು ದೇವಸ್ಥಾನಗಳೆಲ್ಲ ಚೆನ್ನಾಗಿರುತ್ತೆ, ಸೇಮ್ ಅದೇ ಥರ ಟೇಸ್ಟ್ ಬಂದಿರುತ್ತೆ. ನೀವು ಇದನ್ನು ಮನೇಲಿ ಒಂದು ಸತಿ ಟ್ರೈ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.